ದೈವಿಕ ಶಕ್ತಿಯ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ತಪಸ್ಸು ಕಾಲದ ಈ ದಿನ ಯೇಸುವಿನ ಶೋಧನೆ ಎಂಬ ವಿಷಯದಲ್ಲಿ ಬೈಬಲ್ ಆಧಾರಿತ ತಮ್ಮ ವಿಚಾರವನ್ನು ಮಂಡಿಸಲಿರುವರು ಫಾದರ್ ಸ್ಟಾನಿ ಡಿಸೋಜಾ ಎಸ್.ಜೆ, ಸೇಂಟ್ ಎಲೋಷಿಯಸ್ ಕಾಲೇಜಿನ ವೈಸ್ ಪ್ರಿನ್ಸಿಪಲ್. ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದು ನಾವು ಧ್ಯಾನಿಸುವ ವಿಷಯ ಯೇಸುವಿನ ಪ್ರಲೋಭನೆಗಳು. ಈ ವಿಷಯದ ಮೇಲೆ ಚಿಂತನೆಯನ್ನು ಮಾಡುತ್ತಿದ್ದಾಗ, ಧ್ಯಾನವನ್ನು ಮಾಡುತ್ತಿದ್ದಾಗ ನನಗೊಂದು ಚಿಕ್ಕ ಕವನ ನೆನಪಾಗುತ್ತಿದೆ. ಈ ಕವನವನ್ನು ಗೋಪಾಲಕೃಷ್ಣ ಅಡಿಗರು ಗಾಂಧೀಜಿಯವರ ಮೇಲೆ ಬರೆದಿದ್ರು. ಅವನು ನಾನು ಒಂದೇ ಲೋಹ, ಕಬ್ಬಿಣ ಬರಿ ಕಬ್ಬಿಣ. ಅವನು ನಾನು ಒಂದೇ ಲೋಹ, ಕಬ್ಬಿಣ ಬರಿ ಕಬ್ಬಿಣ. ಯಾವ ರಸವು ಸೋಂಕಿತವಗೆ, ಯಾವ ಬೆಂಕಿ ತಾಕಿತವಗೆ, ಸಾಯುವಾಗ ಆತ ಆದ ಚಿನ್ನ ಬರಿ ಚಿನ್ನ. ಸಾಮಾನ್ಯನಾದ ವ್ಯಕ್ತಿ, ಸಾಧಾರಣ ವ್ಯಕ್ತಿ ಅಸಾಮಾನ್ಯನಾದಾಗ, ಸಾಧಕನಾದಾಗ ಆಶ್ಚರ್ಯ ತುಂಬಿ ಕವಿ ಈ ಮಾತನ್ನು ಆಡ್ತಾರೆ. ಅವ ಹೇಗೆ ಚಿನ್ನ ಆದ? ಇದೇ ಮಾತುಗಳನ್ನು ನನಗನಿಸುತ್ತೆ ಕ್ರಿಸ್ತನಿಗೆ ಕೂಡ ಹೋಲಿಸಬಹುದು, ಅಳವಡಿಸಬಹುದು. ಯೇಸು ನಜರೇತ್ ಎಂಬ ಪುಟ್ಟ ಹಳ್ಳಿಯಲ್ಲಿ ಹುಟ್ಟಿದವ. ಅವನ ತಂದೆ ಜೋಸೆಫ ಬಡಗಿಯಾಗಿದ್ದ. ಮರಗಳನ್ನು ಕಡಿಯೋದು, ಮೊಳೆಗಳನ್ನು ಬಡಿಯೋದು, ಈ ಕೆಲಸ ಮಾತ್ರ ಯೇಸುವಿಗೆ ಗೊತ್ತಿತ್ತು. ಆದರೆ ಆತನನ್ನು ಶಿಲುಬೆಯಲ್ಲಿ ಜಡಿದಾಗ ಆತ ಭೂಮಿ ಮತ್ತು ಆಕಾಶಗಳನ್ನು ಒಂದುಗೂಡಿಸಿದ. ಜನರ ನಡುವೆ ಇದ್ದ ವೈರುಧ್ಯಗಳನ್ನು, ಅವರಲ್ಲಿದ್ದ ವೈಷಮ್ಯಗಳನ್ನು ಎಲ್ಲ ಹೋಗಲಾಡಿಸಿ ಅವನ ಒಂದಾಗಿಸಿದ. ಆ ಶಿಲುಬೆಯಲ್ಲಿ ನೇತಾಡುತ್ತಿದ್ದಾಗ ಅವನೊಬ್ಬ ಶತ್ರು ಹೇಳ್ತಾನೆ, ಇವ ನಿಜವಾಗಿಯೂ ದೇವಪುತ್ರ, ಇವ ನಿಜವಾಗಿಯೂ ದೇವರು ಅಂತ ಆತನಿಗೆ ಶರಣಾಗ್ತಾನೆ. ಅಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಯೇಸುವಿನಲ್ಲಿ ಸಾಧಕನಾಗ್ತಾನೆ, ಕ್ರಿಸ್ತನಾಗ್ತಾನೆ, ಜಗತ್ತಿನ ರಕ್ಷಕನಾಗ್ತಾನೆ. ಅದು ಹೇಗೆ ಸಾಧ್ಯವಾಗುತ್ತೆ? ಇಂದಿನ ವಿಷಯ ಏನು ಹೇಳುತ್ತೆ ಅಂದರೆ, ಅದು ಯಾಕೆ ಸಾಧ್ಯವಾಗುತ್ತೆ ಅಂದರೆ, ಆತ ಪ್ರಲೋಭನೆಗಳನ್ನು ಜಯಿಸಿದ. ತನಗೆ ಎದುರಾದ ಪ್ರಲೋಭನೆಗಳನ್ನು ಮುಖಾಮುಖಿಯಾಗಿ ಅವುಗಳನ್ನು ಸೋಲಿಸಿದ. ಯೇಸುವಿನ ಪ್ರಲೋಭನೆಗಳ ಬಗ್ಗೆ ಚಿಂತನೆಯನ್ನು ನಡೆಸುತ್ತಿದ್ದಾಗ ಕೆಲವು ಪ್ರಶ್ನೆಗಳು ನನ್ನ ಮನಸ್ಸಿನಲ್ಲಿ ಮೂಡಿ ಬಂದವು. ಪ್ರಲೋಭನೆ ಎಂದರೇನು? ಪ್ರಲೋಭನೆಯ ಸ್ವರೂಪ ಏನು? ಪ್ರಲೋಭನೆಯ ವಿನ್ಯಾಸವೇನು? ಪ್ರಲೋಭನೆಗಳು ಯಾಕೆ ಬರ್ತವೆ? ಪ್ರಲೋಭನೆಗಳ ತಾತ್ವಿಕತೆ ಏನು? ಯೇಸುವಿಗೆ ಯಾವ ಪ್ರಲೋಭನೆಗಳು ಎದುರಾದವು? ಅವುಗಳ ಕಾರಣ ಏನು? ಯೇಸು ಅವುಗಳನ್ನು ಹೇಗೆ ಎದುರಿಸಿದರು? ನಮ್ಮ ಪ್ರಲೋಭನೆಗಳು ಯಾವುವು? ನಮಗೆ ಪ್ರಲೋಭನೆಗಳು ಯಾಕೆ ಬರ್ತಾ ಇವೆ? ನಮ್ಮ ಪ್ರಲೋಭನೆಗಳ ಸ್ವರೂಪ ಏನು? ನಮ್ಮ ಪ್ರಲೋಭನೆಗಳನ್ನು ಎದುರಿಸಲು ಯೇಸುವಿನಿಂದ ನಾವು ಯಾವ ಪಾಠಗಳನ್ನು ಕಲಿಯಬಹುದು? ಪ್ರಲೋಭನೆ ಎಂದರೇನು? ಪ್ರಲೋಭನೆ ಎಂದರೆ ಒಂದು ರೀತಿಯ ಧರ್ಮ ಸಂಕಟ, ಒಂದು ರೀತಿಯ ಆಂತರಿಕ ಸಂಘರ್ಷ, ಒಂದು ರೀತಿಯ ಆಧ್ಯಾತ್ಮಿಕ ಕುಸ್ತಿ. ಇದನ್ನು ಒಂದು ನಮ್ಮ ಭಾರತೀಯ ಪುರಾಣದ ಹಿನ್ನೆಲೆಯಲ್ಲಿ ಹೇಳೋದಾದರೆ, ಮಹಾಭಾರತ ಯುದ್ಧ ನಡೆಯುವ ಸಂದರ್ಭದಲ್ಲಿ ಅರ್ಜುನ ಆ ಕುರುಕ್ಷೇತ್ರಕ್ಕೆ ಬರ್ತಾನೆ. ಇನ್ನೇನು ಯುದ್ಧ ಮಾಡಬೇಕು ಅಂತ ಹೇಳುವಾಗ ಮುಂದಕ್ಕೆ ಆತನಿಗೆ ಭೀಷ್ಮ ಈ ಮೊದಲಾದ ಅವನ ಸಂಬಂಧಿಕರು ಕಾಣ್ತಾರೆ. ಆಗ ಅವನಿಗೊಂದು ಪ್ರಶ್ನೆ ತಲೆದೋರುತ್ತೆ, ನಾನು ಯುದ್ಧ ಮಾಡಬೇಕೇ? ಪ್ರಲೋಭನೆ ಅಂದರೆ ಇದು ಒಂದು ರೀತಿಯ ಧರ್ಮ ಸಂಕಟ, ಒಂದು ರೀತಿಯ ಸಂದೇಹ, ಒಂದು ರೀತಿಯ ಅನುಮಾನ. ಈ ಅನುಮಾನ ಬೀಜದ ಸ್ವರೂಪದಲ್ಲಿ ನಮ್ಮ ಹೃದಯದಲ್ಲಿ ಬಿತ್ತಿದಾಗ, ನಮ್ಮ ಮನಸ್ಸಿನಲ್ಲಿ ಒಡಮೂಡಿದಾಗ ಪ್ರಲೋಭನೆಗಳು ಆರಂಭವಾಗ್ತದೆ. ಈ ಚಿಕ್ಕ ಬೀಜ ಮೊಳಕೆ ಹಿಡಿದು ಮರವಾಗಿ ಫಲಪ್ರದವಾಗಿ ನಾವು ಎಲ್ಲಿ ಮುಟ್ಟಬೇಕೋ ಅಲ್ಲಿ ಮುಟ್ಟದು, ಎಲ್ಲೋ ದಾರಿ ತಪ್ಪಿ ಎಲ್ಲೋ ಹೋಗ್ತೀವಿ. ಪ್ರಲೋಭನೆ ನಮಗೊಂದು ಗುರಿ ಇದ್ದಾಗ ಪ್ರಲೋಭನೆ ಬರುತ್ತೆ, ನಮಗೊಂದು ಉದ್ದೇಶ ಇದ್ದಾಗ ನಮಗೆ ಪ್ರಲೋಭನೆ ಬರುತ್ತೆ, ನಮ್ಮ ಬದುಕಿನಲ್ಲಿ ಒಂದು ಸತ್ಯವನ್ನು ನಾವು ಗುರುತಿಸಿದಾಗ ನಮಗೆ ಪ್ರಲೋಭನೆ ಬರುತ್ತೆ. ಈ ಸತ್ಯಕ್ಕೆ, ಈ ಗುರಿಗೆ, ಉದ್ದೇಶಕ್ಕೆ ನಾವು ಬದ್ಧರಾದಾಗ ಈ ಪ್ರಲೋಭನೆ ಬರುತ್ತೆ. ಅದಕ್ಕಾಗಿ ಬಸವಣ್ಣನೆಂಬ ಕವಿ ಪ್ರಲೋಭನೆಗಳನ್ನು ಮರ್ಕಟ, ಮಂಗ, ಕೋತಿ ಅಂತ ಕರೀತಾನೆ. ಯಾಕಂದ್ರೆ ಇದು ನಮ್ಮ ಮನಸ್ಸನ್ನು ಚಂಚಲಗೊಳಿಸುತ್ತದೆ. ಈ ಪ್ರಲೋಭನೆಯಿಂದ ನಾವು ಏನಾಗ್ತೀವಂದರೆ ಬಡ ಪಶುವಿನಾಗಿ ಆಗ್ತೀವಿ. ನಾವು ಕೆಸರಲ್ಲಿ ನರಳಾಡಿದ್ರು
ನಮಗೆ ಗೊತ್ತಾಗೋದಿಲ್ಲ, ನಮ್ಮ ಗುರಿಯನ್ನು ನಾವು ತಪ್ತೀವಿ. ಈ ಪ್ರಲೋಭನೆಯ ತಾತ್ವಿಕತೆ ಏನು? ಈ ಪ್ರಲೋಭನೆ ಯಾಕೆ ಬರುತ್ತೆ? ಈ ಪ್ರಲೋಭನೆ ಯಾಕೆ ಬರುತ್ತೆ ಅಂದರೆ, ನಮಗೆ ಯಾವಾಗಲೂ ಕಷ್ಟದಿಂದ ನಮಗೆ ವಿಕರ್ಷಣೆಯಾಗುತ್ತೆ, ನಾವು ಸುಖದತ್ತ ಆಕರ್ಷಿತರಾಗ್ತೀವಿ. ಭೋಗದ ಆಶೆ ನಮ್ಮಲ್ಲಿರುತ್ತೆ, ದುಃಖಕ್ಕೆ ನಾವು ಮುಖವನ್ನು ಮಾಡೋದಿಲ್ಲ. ಅದಕ್ಕಾಗಿ ನಮಗೆ ಹೆಚ್ಚಿನದಾಗಿ ಪ್ರಲೋಭನೆಗಳು ಬರ್ತವೆ. ಯೇಸುವಿಗೆ ಎದುರಾದ ಪ್ರಲೋಭನೆಗಳು 3. ಒಂದು, ಆ ಸೈತಾನ ಯೇಸುವಿಗೆ ಎದುರಾಗಿ ಹೇಳಿದ, ನೀನು ದೇವಪುತ್ರನಾದರೆ ಈ ಕಲ್ಲುಗಳನ್ನು ರೊಟ್ಟಿಯನ್ನಾಗಿಸು. ಅದೇ ಸೈತಾನ ಯೇಸುವನ್ನು ಆ ದೇವಾಲಯದ ಗೋಪುರದ ಮೇಲೆ ನಿಲ್ಲಿಸಿ, ನೀನು ದೇವಪುತ್ರನಾದರೆ ಇಲ್ಲಿಂದ ಜಿಗಿದು ಬಿಡು. ಆ ದೇವಕುಮಾರರು, ಆ ದೇವದೂತರು ಬಂದಿನ ರಕ್ಷಿಸುತ್ತಾರೆ ಅಂತ ಹೇಳಿದ. ನಂತರ ಒಂದು ದೊಡ್ಡದಾದ ಒಂದು ಪರ್ವತಕ್ಕೆ ಆತನನ್ನು ಕೊಂಡೊಯ್ದು, ನನಗೆ ಶರಣಾಗು, ನನ್ನ ಪಾದಕ್ಕೆರಗು, ಇಡೀ ಪ್ರಪಂಚವನ್ನೆಲ್ಲ ನಿನಗೆ ಕೊಡುತ್ತೇನೆ ಎಂದು ಹೇಳಿದ. ಈ ಪ್ರಲೋಭನೆಗಳನ್ನು ಅರ್ಥೈಸಬೇಕಾದ್ರೆ ಈ ಪ್ರಲೋಭನೆಗಳ ಸಂದರ್ಭವನ್ನು ತಿಳಿಯುವುದು ಮುಖ್ಯ ಅಂತ ನನಗೆ ಅನಿಸುತ್ತೆ. ಪ್ರಲೋಭನೆಗಳು ಯೇಸುವಿಗೆ ಯಾವಾಗ ಎದುರಾದವು? ಯೇಸು ಸುಮಾರು 30 ವರ್ಷ ಯಾರಿಗೆ ಗೊತ್ತಿಲ್ಲದೆ ಬದುಕಿದ್ದ. ಆತ ಸಾರ್ವಜನಿಕವಾಗಿ ಬಹಿರಂಗವಾಗಿ ಜನರಿಗೆ ಕಾಣ್ತಿರಲಿಲ್ಲ. ಆದರೆ ಅವ ಜನಸಾಮಾನ್ಯರೊಡನೆ ಬದುಕುತ್ತಿದ್ದಾಗ ಅವರ ಕಷ್ಟ ನೋವೆಲ್ಲ ಅವನಿಗೆ ಗೊತ್ತಾಗ್ತಿತ್ತು. ಅವರಿಗೆ ಏನಾದರೂ ಮಾಡಬೇಕೆಂಬ ಕನಸನ್ನು ಕಂಡುಕೊಂಡು ಆತ ಜೋರ್ದಾನ್ ನದಿಗೆ ಬಂದ. ಅಲ್ಲೆಲ್ಲ ಪಾಪಿಸ್ಟರು, ಬಡವರು, ನೊಂದವರು, ಬಳಲಿದವರು ಇದ್ದರು. ಅವರ ಕಷ್ಟಗಳನ್ನು ತನ್ನದಾಗಿಸಿ ಅವರಿಗಾಗಿ ಹೋರಾಡಲು, ಅವರ ಬದುಕಿಗೊಂದು ಅರ್ಥವನ್ನು ಕೊಡಲು ಆತ ನಿಶ್ಚಯಿಸಿದ. ಅದಕ್ಕೆ ಸಾಂಕೇತಿಕವಾಗಿ ಆತ ನೀರಿಗಿಳಿದ. ಅದನ್ನೇ ನಾವು ಯೇಸುವಿನ ಜ್ಞಾನ ಸ್ನಾನ ಅಂತೀವಿ. ಯಾವಾಗ ಯೇಸುವ ನಿರ್ಧಾರವನ್ನು ತಳೆದ್ನೋ ಆಗ ಆಕಾಶ ತೆರೆಯುತ್ತೆ, ಒಂದು ದೈವವಾಣಿ ಕೇಳುತ್ತೆ, ನೀನು ನನ್ನ ಪ್ರೀತಿಯ ಪುತ್ರ ಎಂಬ ಮಾತು ಅವನಿಗೆ ಕೇಳುತ್ತೆ. ಯಾವಾಗ ಅವನ ಮನಸ್ಸಿನಲ್ಲಿ ಆತ ದೇವಪುತ್ರನೆಂಬ ಒಂದು ಮಾತು ಬಿತ್ತಿತೋ ತಕ್ಷಣ ನಮಗೆ ದೈವವಾಕ್ಯ ಹೇಳುತ್ತೆ, ಸೈತಾನ ಆತನನ್ನು ಮರುಭೂಮಿಗೆ ಕರೆದುಕೊಂಡು ಹೋದ ಅಂತೇಳಿ. ಈ ಆತನ ದೊಡ್ಡ ಉದ್ದೇಶದಿಂದ, ದೊಡ್ಡ ಕನಸಿನಿಂದ, ದೊಡ್ಡ ಗುರಿಯಿಂದ ವಿಚಲಿತಗೊಳಿಸಲು ಪ್ರಲೋಭನೆಗಳು ಯೇಸುವಿಗೆ ಬಂದವು. ಯೇಸುವಿಗೆ ಪ್ರಲೋಭನೆ ಬಂದಾಗ ಇನ್ನೊಂದು ಸಂದರ್ಭ ಇದೆ. ಯೇಸು ಸುಮಾರು 40 ದಿವಸ ಧ್ಯಾನ ಮಾಡಿ, ಉಪವಾಸ ಮಾಡಿ, ತಪಸ್ಸನ್ನು ಮಾಡಿ, ಧ್ಯಾನ ಮಾಡುತ್ತಿದ್ದಾಗ ಸೈತಾನ ಬಂದ. ಅಂದರೆ ಆ ಸಂದರ್ಭದಲ್ಲಿ ಯೇಸು ಉಪವಾಸ ಮಾಡಿ ಬಳಲಿ ಬೆಂಡಾಗಿದ್ದ, ಅವನಿಗೆ ಹಸಿವೆಯಾಗಿತ್ತು. ಆ ಸಂದರ್ಭದಲ್ಲಿ ಆತನ ಅಶಕ್ತತೆಯನ್ನು, ನಿಶ್ಶಕ್ತಿಯನ್ನು ಕಂಡು ಸೈತಾನ ಅವನಿಗೆ ಹೇಳಿದ, ನೀನು ದೇವಪುತ್ರನ ದೊಡ್ಡ ಕನಸನ್ನು ಕಂಡಿದ್ದೀಯಲ್ವಾ, ದೇವಪುತ್ರ ಅಂತ ಹೇಳ್ತಾ ಇದೆಯಲ್ವಾ, ನೀನು ದೇವಪುತ್ರನಾದರೆ ಈ ಕಲ್ಲುಗಳನ್ನು ರೊಟ್ಟಿಯನ್ನಾಗಿಸು. ಇಲ್ಲಿ ಒಂದು ಅರ್ಥ ಇದೆ. ಈ ಚಿಕ್ಕದೊಂದು ಕತೆ ನಿಮ್ಗೆ ಗೊತ್ತಿರ್ಬೋದು. ಒಂದು ಚಿಕ್ಕ ಕುಟುಂಬ ಇತ್ತು. ಒಂದು ಗಂಡ ಮತ್ತು ಹೆಂಡತಿ, ಇಬ್ಬರಲ್ಲಿ ಕೂಡ ಅನ್ಯೋನ್ಯ ಸಂಬಂಧ. ರಾಜ ರಾಣಿ ಅನ್ನೋದೇ ಅವರು ಪರಸ್ಪರ ಮಾತಾಡ್ತಿರ್ಲಿಲ್ಲ. ಆದರೆ ಅದೊಂದು ಸಾಂಪ್ರದಾಯಿಕ ಕುಟುಂಬ. ಗಂಡ ಹೊಲದಲ್ಲಿ ದುಡಿದ್ರೆ ಹೆಂಡತಿ ಮನೆಯೊಳಗೆ ಕೆಲಸ ಮಾಡ್ತಿದ್ಲು. ಒಂದು ದಿವಸ ಆತನ ಕೆಲಸದ ವೇಳೆಯಲ್ಲಿ ಗಂಡ ಮನೆ ಕಡೆ ಬಂದ. ಹೆಂಡತಿಗೆ ಆಶ್ಚರ್ಯ, ಇವರ ಆರೋಗ್ಯ ಕೆಟ್ಟಿದೆ, ಏನಾಗಿದೆ ಇವರಿಗೆ ಎಂದು ಹಲವಾರು ಪ್ರಶ್ನೆಗಳು ಆಕೆಯ ಮನಸ್ಸಲ್ಲಿ ಮೂಡಿದು. ಇನ್ನೇನು ಕೇಳಬೇಕು ಅಂತ ಆಕೆ ಯೋಚಿಸ್ತಿದ್ದಾಗ ಗಂಡ ಮನೆ ಸೇರಿದ, ಬಂದವನೇ ಸೀದಾ ಅಡಿಗೆ ಮನೆಗೆ ಹೋದ. ಅಲ್ಲಿ ಒಂದು ಸಕ್ಕರೆಯ ಡಬ್ಬಿ ಇತ್ತು. ಅದರ ಮುಚ್ಚಳ ತೆರೆದ, ಸಕ್ಕರೆಯನ್ನು ನೋಡಿದ, ಹೊರಗೋದ. ಅದು ಬೆಳಗಿನ ಸುಮಾರು 10 ಗಂಟೆಯ ಸಮಯ. ಮಧ್ಯಾಹ್ನ ಮೇಲೆ ಕೂಡ ಹಾಗೆಯೇ ಮಾಡಿದ, ರಾತ್ರಿ ಕೂಡ ಅಡುಗೆ ಮಾಡಿದ. 1ನೇ ದಿವಸ, 2ನೇ ದಿವಸ, 3ನೇ ದಿವಸ, 4ನೇ ದಿವಸ ಈತ ಹೀಗನೇ ಮಾಡ್ತಿದ್ದಾಗ ಹೆಂಡತಿಗೆ ಆಶ್ಚರ್ಯ, ಕುತೂಹಲ. ಕೊನೆಗೆ ಕುತೂಹಲ ತಾಳಲಾರದೆ ಹೆಂಡತಿ ಗಂಡನನ್ನು ಕೇಳಿದ್ಲು, ಏನ್ರಿ ನಿಮಗೆ ತಲೆಗೆಲೆ ನೆಟ್ಟಗಿಲ್ವಾ? ಅದು ದಿವಸಕ್ಕೊಂದು 106 ಸಲ ಬಂದು ಆ ಸಕ್ಕರದ ಡಬ್ಬಿಯನ್ನು ತೆರೆದು ಸಕ್ಕರೆ ನೋಡ್ತಾ ಇದ್ದೀರಿ, ನಿಮಗೇನು ಹುಷಾರಿಲ್ವಾ? ಆಗ ಗಂಡ ಹೇಳ್ದ, ಹಾಗೇನೆಲ್ಲ ಚೆನ್ನಾಗಿದ್ದೇನೆ. ಅದೇ ಹೋದ ವಾರ ನಾನು ವೈದ್ಯರ ಹತ್ರ ಹೋಗಿದ್ದೆ. ನನ್ನನ್ನು ತಪಾಸಣೆ ಮಾಡಿದ ವೈದ್ಯ ಹೇಳಿದ, ನನಗೆ ಡಯಾಬಿಟಿಸ್ ಅಂತೆ, ನಾನು ಆಗಾಗ ಶುಗರ್ ಚೆಕ್ ಮಾಡಬೇಕಂತೆ, ನಾನು ಶುಗರ್ ಚೆಕ್ ಮಾಡ್ತಿದ್ದೆ ಅಂತ ಹೇಳ್ದ. ಅಲ್ಪ ವಿರಾಮದ ಬಳಿಕ ನಮ್ಮ ಕಾರ್ಯಕ್ರಮ ಮುಂದುವರಿಯುವುದು.
ಯೇಸುವಿಗೆ ಪ್ರಲೋಭನೆ ಯಾಕೆ ಬಂತು ಅಂತ ಹೇಳಿದರೆ, ಆತ ಡಯಾಬಿಟಿಸ್ ಅಂತ ಗೊತ್ತಾಯಿತು, ಅವನಲ್ಲಿ ಸಕ್ಕರೆ ಇದೆ ಅಂತ ಅವನಿಗೆ ಗೊತ್ತಾಯಿತು, ಆತ ದೈವಪುತ್ರ ಅಂತ ಅವನಿಗೆ ಗೊತ್ತಾಯಿತು. ತನ್ನಲ್ಲಿದ್ದ ಆ ದೈವ ಶಕ್ತಿಯನ್ನು ಬೇರೆಯವರಲ್ಲಿ ಹಂಚುವ ಆ ನಿರ್ಧಾರವನ್ನು ಆತ ತಳೆದ. ಆ ಸಂದರ್ಭದಲ್ಲಿ ಯೇಸು ನಿಸ್ವಾರ್ಥಿಯಾಗಿ ಸಮಾಜ ಸೇವೆಗೆ ತೊಡಗಿದಾಗ, ಸಕ್ಕರೆ ಹಂಚುವ ಕೆಲಸವನ್ನು ಮಾಡ್ತಿದ್ದಾಗ ಅದನ್ನು ನಿಲ್ಲಿಸಲು ಆತನಿಗೆ ಪ್ರಲೋಭನೆ ಬಂದಿದ್ದು. ಯಾಕೆ ಬೇರೆಯವರ ಹಿತಕ್ಕಾಗಿ ದುಡಿತಾ ಇದೆಯಾ, ನಿನಗಾಗಿ ಏನು ಮಾಡು ಅಂತೇಳಿ. ಕನ್ನಡದಲ್ಲಿ ಒಂದು ಚಿಕ್ಕದೊಂದು ಕವನ ಇದೆ. ಅದರ ಕತೆ ಹೀಗೆ. ಒಂದು ದಿವಸ ನಮ್ಮಲ್ಲಿ ಒಬ್ಬರು ದಾಸಪಂಥ ಅಂತ ಇದೆ, ಅವರಿಗೊಬ್ಬರು ನಾಯಕರು ಇದ್ದು ವ್ಯಾಸರಾಯರು ಅಂತೇಳಿ. ಅವರು ತಮ್ಮ ಶಿಷ್ಯರಿಗೊಂದು ಪ್ರಶ್ನೆಯನ್ನು ಕೇಳಿದರು, ಯಾರು ಶಿಷ್ಯರೇ ಹೋಗಬಹುದು ಶ್ರೀಹರಿ ನಿವಾಸಕ್ಕೆ ಅಂತೇಳಿ? ಸ್ವರ್ಗಕ್ಕೆ ಯಾರು ಹೋಗ್ಬೋದು ಅಂತ ತಮ್ಮ ಶಿಷ್ಯರಿಗೆ ಆ ಗುರುಗಳು ಪ್ರಶ್ನೆಯನ್ನು ಕೇಳಿದರು. ಆಗ ಬೇರೆ ಬೇರೆ ರೀತಿಯ ಉತ್ತರಗಳನ್ನು, ಕೆಲವರು ಹೇಳಿದರು, ನಿಮಗೆ ಸ್ವರ್ಗಕ್ಕೆ ಹೋಗಬೇಕಾದ್ರೆ ನೀವು ಪ್ರಾರ್ಥನೆ ಮಾಡಬೇಕು, ನಾವು ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಒಳ್ಳೆ ಕೆಲಸ ಮಾಡಬೇಕು ಅಂತೇಳಿ. ಆಗ ಗುರುಗಳು ಕನಕದಾಸರನ್ನು ಕೇಳಿದ್ರು, ಏನಯ್ಯ ಏನು ಹೇಳ್ತಾ ಇದೀಯಾ, ಯಾರು ಹೋಗ್ಬೋದು ಸ್ವರ್ಗಕ್ಕೆ? ಆಗ ಆತ ಹೇಳಿದ, ನಾನು ಹೋದರೆ ಹೋಗಬಹುದು ಶ್ರೀಹರಿ ನಿವಾಸಕ್ಕೆ ಅಂತೇಳಿ. ನಾನು ಆ ಅಹಂಕಾರ ಹೋದರೆ, ಆ ಸ್ವಾರ್ಥ ಹೋದರೆ ಸ್ವರ್ಗಕ್ಕೆ ಹೋಗ್ಬೋದು ಅಂತ. ಯೇಸು ಏನು ಮಾಡಿದರು ಅಂದರೆ, ತನ್ನ ಸ್ವಾರ್ಥವನ್ನು ಮರೆತು ಪರರಿಗಾಗಿ ದುಡಿಯಲು ಮುಂದಾದರು. ಪರರ ಕೇವಲ ಭೌತಿಕ ಅಗತ್ಯಗಳನ್ನು ಪೂರೈಸಲಲ್ಲ, ಅವರ ಸಾಮಾಜಿಕ ಹಿತಾಸಕ್ತಿಗಳನ್ನು ಪೂರೈಸಲಿಕ್ಕಲ್ಲ, ಅವರ ಆಧ್ಯಾತ್ಮಿಕ, ಅವರ ಸರ್ವಾಂಗೀಣ, ಅವರ ಸಮಗ್ರ ಬದುಕಿಗೊಂದು ಅರ್ಥಗಳು ಮುಂದೆ ಬಂದಾಗ ಈ ಪ್ರಲೋಭನೆಗಳು ಅವರಿಗೆ ಎದುರಾದವು. ಯಾಕೆ ತಮ್ಮ, ನಿನ್ನದೇ ಒಂದು ಏನು ಹೇಳ್ತಾರೆ, ರಾಜ್ಯವನ್ನು ಕಟ್ಟಬಾರ್ದ, ನಿನಗೆ ಹೆಸರನ್ನು ಮಾಡಬಾರ್ದ, ನೀನು ದೊಡ್ಡ ಫೇಮಸ್ ಆಗಬಾರ್ದ, ಈ ರೀತಿಯ ಪ್ರಲೋಭನೆಗಳು ಅವರಿಗೆ ಬಂದವು. ಯೇಸುವಿಗೆ ಪ್ರಲೋಭನೆ ಬಂದ ಸ್ಥಳ ಕೂಡ ಬಹಳ ಮುಖ್ಯ ಅಂತ ನನಗೆ ಅನಿಸುತ್ತೆ. ಯೇಸುವಿಗೆ ಪ್ರಲೋಭನೆಗಳು ಮರುಭೂಮಿಯಲ್ಲಿ ಬಂದವು. ವಿಲ್ಡರ್ನೆಸ್ ಅಂತ ಹೇಳುತ್ತೆ ಬೈಬಲ್. ವಿಲ್ಡರ್ನೆಸ್ಸಲ್ಲಿ, ಮರುಭೂಮಿಯಲ್ಲಿ ನೀರಿಲ್ಲಲ್ಲಿ ಏನು ಬೆಳೆಯೋದಿಲ್ಲ. ಯೇಸು ಈ ಮರುಭೂಮಿ ಅಂದರೆ ಜೀವ ಇಲ್ಲದ ಸ್ಥಳ. ಬೈಬಲ್ನಲ್ಲಿ ಈ ದೈವ ಪಿಶಾಚಿಗಳು ಮರುಭೂಮಿಯಲ್ಲಿ ಇದ್ದುವು ಅಂತ ಒಂದು ರೀತಿಯ ನಂಬಿಕೆ ಅವರಲ್ಲಿ ಇತ್ತು ಜನರದ್ದು. ಯಾವಾಗಲೂ ಪಿಶಾಚಿಗಳು ಆ ಕಡೆಯಿಂದ ಬರ್ತಿದ್ವು, ಜನರಿಲ್ಲದ ಸ್ಥಳಗಳಿಂದ ಬರುತ್ತಿದ್ವು. ಮರುಭೂಮಿ ಇನ್ನೊಂದು ವೈಶಿಷ್ಟ್ಯ ಏನಂದರೆ, ದೇವರನ್ನು ಕಾಣಲು, ಏಕಾಂಗಿಯಾಗಲು, ಧ್ಯಾನ ಮಗ್ನರಾಗಲು ಜನರು ಮರುಭೂಮಿ ಹತ್ರ ಹೋಗ್ತಿದ್ರು. ಅಂದರೆ ಇಲ್ಲಿ ಎರಡು ರೀತಿಯ ಅಂಶಗಳು ಮರುಭೂಮಿಯಲ್ಲಿವೆ. ಒಂದು, ಅಲ್ಲಿ ದೈವ ಇದ್ದರೆ, ಇನ್ನೊಂದು ಕಡೆ ದೆವ್ವ ಇದೆ. ಅಂದರೆ ಒಂದು ರೀತಿಯಲ್ಲಿ ಮರುಭೂಮಿಯಲ್ಲಿ ಯಾಕೆ ಯೇಸು ಪ್ರಲೋಭನೆಗೆ ಒಳಗಾದರು ಅಂದರೆ, ಇಲ್ಲಿ ಅವರ ದೈವ ಮತ್ತು ದೆವ್ವಗಳ ನಡುವಿನ ಒಂದು ರೀತಿಯ ಯುದ್ಧ ಅವರಲ್ಲಿ ಆರಂಭವಾಯಿತು. ಅವರಿಗೆ ಅವರಲ್ಲಿ ಒಳ್ಳೆಯ ಗುರಿಗಳು, ಸದುದ್ದೇಶಗಳು, ಹಾಗೆಯೇ ಆ ಕೆಟ್ಟ ಶಕ್ತಿಗಳು ಎದುರು ಬದುರು ಆದವು. ಬೈಬಲ್ನಲ್ಲಿ ಇನ್ನೊಂದು ಕತೆ ಇದೆ. ಸೃಷ್ಟಿಯಾಗುವ ಮೊದಲು ಅಲ್ಲಿ ಏನೂ ಇರಲಿಲ್ಲ. ದೇವರು ಸೃಷ್ಟಿಯನ್ನು ರಚಿಸಿದ್ರು, ಅಂದರೆ ಪ್ರಾಣಿ ಪಕ್ಷಿಗಳನ್ನು, ಗಿಡಗಳನ್ನೆಲ್ಲ ರಚಿಸಿದ್ರು. ಹಾಗೆಯೇ ಯೇಸುವಿನ ಗುರಿ ಕೂಡ ಹಾಗೆಯೇ ಈ ಮರುಭೂಮಿಯಲ್ಲಿ ಒಂದು ಒಳ್ಳೆಯ ಫಸಲನ್ನು ತೆಗೆಯೋದು, ಜನರಲ್ಲಿ ಅನ್ಯೋನ್ಯತೆಯನ್ನು ತರೋದು, ಜನರಲ್ಲಿ ಪ್ರೀತಿಯನ್ನು ಬಿತ್ತೋದು, ಶಾಂತಿಯನ್ನು ಬಿತ್ತೋದು. ಅಂದರೆ ಪ್ರಲೋಭನೆ ಅಂದರೆ ಈ ರೀತಿಯ ಉದ್ದೇಶವನ್ನು ತಾರದೆ ಇರಲು ಅವನಿಗೆ ಅಡ್ಡಿ ಆತಂಕಗಳು ಬಂದವು. ಯೇಸುವಿಗೆ ಪ್ರಲೋಭನೆಗಳು ಒಂದೇ ಸಲ ಬಂದುವೆ. ಬೈಬಲ್ ಲೂಕನ ಶುಭ ಸಂದೇಶದಲ್ಲಿ ಒಂದು ಮಾತಿದೆ, ಈ ಪ್ರಲೋಭನೆಗಳನ್ನು ಒಡ್ಡಿ ಸೋತ ಸೈತಾನ ಮತ್ತೊಮ್ಮೆ ಬರುತ್ತೇನೆ ಅಂತ ಹೋಗಿದ್ದ. ಅಂದರೆ ಯೇಸುವಿಗೆ ಪ್ರಲೋಭನೆಗಳು ಆಗಾಗ ಬಂದವು. ಆತ ಚಿಕ್ಕವನಾಗಿದ್ದಾಗ, ಆತ ದೇವಾಲಯದಲ್ಲಿದ್ದಾಗ ಅವನ ತಂದೆ ತಾಯಿ ಹೇಳಿದರು, ತಮ್ಮ ನೀನು ಇಲ್ಲಿ ಯಾಕಿದ್ದೀಯಾ, ನಿನ್ನಿಂದ ನಾವು ಎಷ್ಟು ನೊಂದುಕೊಂಡ್ವಿ ಅಂತ ನಿಂಗೆ ಗೊತ್ತಾ ಅಂತ ಕೇಳಿದಾಗ ಆತ ಹೇಳಿದ, ನಾನು ನನ್ನ ತಂದೆಯೊಡನೆ ಇರಬಾರದೆ ಅಂತ ಪ್ರಶ್ನೆಯನ್ನು ಕೇಳಿದ. ಅಂದರೆ ಆತ ತಂದೆಯೊಟ್ಟಿಗೆ ಇರೋದನ್ನು ತಪ್ಪಿಸಲು ಬೇರೆಯವರು ಪ್ರಯತ್ನ ಪಡ್ತಿದ್ರು. ಮುಂದಕ್ಕೆ ಬೇರೆಯವರು ಆತನ ರಾಜನನ್ನಾಗಿಸಲು ಆತನಿಗೆ ಪ್ರಲೋಭನೆಯನ್ನು ಒಡ್ಡಿದ್ರು. ಆ ಕಷ್ಟಗಳು ಬಂದಾಗ, ಶಿಲುಬೆಯ ಕಷ್ಟಗಳು ಬಂದಾಗ ಕೂಡ ಯೇಸು ಕೂಡ ಅನಿಸಿತು ಇದು ಬಹಳ ಕಷ್ಟ ಅಂತೇಳಿ. ಅಂದರೆ ಈ ಪ್ರಲೋಭನೆಗಳು, ಆಸೆ ಆಮಿಷಗಳು ಆಗಾಗ ಯೇಸುವಿಗೆ ಬಂದವು. ಈ ಪ್ರಲೋಭನೆಗಳನ್ನು ಯೇಸು
ಹೇಗೆ ಹೇಗೆ ಎದುರಿಸಿದ, ಅವುಗಳನ್ನು ಹೇಗೆ ಸೋಲಿಸಿದ? ಇದು ಬಹಳ ಮುಖ್ಯ ಪ್ರಶ್ನೆ ಅಂತ ಅನಿಸುತ್ತೆ. ಆತನಿಗೆ ಇದು ಹೇಗೆ ಸಾಧ್ಯವಾಯಿತು ಅಂದರೆ, ಆತ ಒಂದು ತನ್ನ ಇಡೀ ಗಮನವನ್ನು, ತನ್ನ ಮನಸ್ಸನ್ನು ದೇವರಲ್ಲಿ ನೆಟ್ಟ. ನಮ್ಮ ಊರಲ್ಲಿ ಒಂದು ಹೂವಿದೆ, ನಾವು ಅದನ್ನು ಸೂರ್ಯಕಾಂತಿ ಅಂತ ಹೇಳ್ತೀವಿ. ಆ ಸೂರ್ಯಕಾಂತಿ ಪುಷ್ಪ ಏನು ಮಾಡುತ್ತೆ ಅಂದರೆ, ಬೆಳಿಗ್ಗೆ ಎದ್ದು ಸೂರ್ಯನನ್ನು ನೋಡುತ್ತೆ, ಆ ಸೂರ್ಯನನ್ನೇ ನೋಡಿ ಬದುಕಿದೆ. ಸಂಜೆ ಅದರ ಮುಖ ಪಶ್ಚಿಮಕ್ಕೆ ತಿರುಗುತ್ತೆ. ಸೂರ್ಯಕಾಂತಿಯಲ್ಲಿ ಇನ್ನೊಂದು ವಿಧ ಇದೆ, ಅದು ಸೂರ್ಯನನ್ನು ನೋಡಿ ಬದುಕುತ್ತೆ ಮಾತ್ರವಲ್ಲ, ಸಂಜೆ ಸೂರ್ಯನ ಬಣ್ಣವನ್ನೇ ಅದು ತನ್ನ ಮೈಗೂಡಿಸುತ್ತೆ, ಅದು ಕೂಡ ಕೆಂಪಾಗುತ್ತೆ. ಯೇಸು ಕೂಡ ಹಾಗೇನೆ ದೇವರನ್ನು ನೋಡಿ ಬದುಕಿದ, ತನ್ನನ್ನು ಮರೆತು ದೇವರ ನೋಡಿ ಬದುಕಿದ, ದೇವರ ಹಾಗೆ ಬದುಕಿದ. ಆತನಿಗೆ ಪ್ರಲೋಭನೆಗಳನ್ನು ಮೆಟ್ಟಿ ನಿಲ್ಲುವ ಧೈರ್ಯ, ಸ್ಥೈರ್ಯ, ಶಕ್ತಿ ಹೇಗೆ ಬಂತಂದರೆ ಆತ ದೇವರನ್ನು ನೋಡಿ ಬದುಕಿದ. ಸ್ನೇಹಿತರೆ, ನಮ್ಮ ಬದುಕಿನಲ್ಲಿ ಕೂಡ ಹಲವಾರು ಅಡ್ಡಿ ಆತಂಕಗಳು, ಆಸೆ ಆಮಿಷಗಳು, ಪ್ರಲೋಭನೆಗಳು ಬರುತ್ತವೆ. ಹಲವು ಸಲ ನಮ್ಮ ಸ್ವಾರ್ಥ ಮುಂದಕ್ಕೆ ನಮ್ಮ ಬದುಕನ್ನು ದಾರಿ ತಪ್ಪಿಸುತ್ತೆ. ಆ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು? ಈ ಪ್ರಲೋಭನೆಗಳನ್ನು ಎದುರಿಸುವ ಬಗೆ ಹೇಗೆ? ನನಗನ್ನಿಸುತ್ತೆ 2 ದಾರಿಗಳಿವೆ. ಒಂದು, ಜಿರಾಫೆಯ ಹಾಗೆ ಇರೋದು. ನೀವು ಜಿರಾಫೆಯನ್ನು ನೋಡಿದ್ರಿ, ಅದರ ಕತ್ತು ದೊಡ್ಡದು. ಈ ಜಿರಾಫೆಗೆ ದೊಡ್ಡದೊಂದು ಹೃದಯ ಇದೆಯಂತೆ. ಯಾಕೆ ದೊಡ್ಡ ಹೃದಯ ಅಂದರೆ, ಅದರ ಮೆದುಳು ಬಹಳ ದೂರದಲ್ಲಿದೆ, ಅಲ್ಲಿಗೆ ರಕ್ತವನ್ನು ಪಂಪ್ ಮಾಡಬೇಕು. ಜಿರಾಫೆ ವೈಶಿಷ್ಟ್ಯ ಅಂದರೆ ಒಂದು ದೂರದೃಷ್ಟಿ, ಇನ್ನೊಂದು ದೊಡ್ಡ ಹೃದಯ. ನಮ್ಮಲ್ಲಿ ದೊಡ್ಡ ಹೃದಯ ಇದ್ದರೆ ಎಲ್ಲರನ್ನ ತಮ್ಮಲ್ಲಿ ಒಂದಾಗಿಸುವ ಒಂದು ದೊಡ್ಡ ಹೃದಯ ಇದ್ದರೆ ಈ ಪ್ರಲೋಭನೆಗಳನ್ನು ಮೆಟ್ಟಿ ನಿಲ್ಬೋದು. ಹಾಗೆ ನಮಗೆ ದೂರ ನೋಡುವ ಒಂದು ದೃಷ್ಟಿ ಇದ್ದರೆ, ನಮ್ಮ ಕಾಲ ಬಳಿಯಲ್ಲ, ದೂರ ನೋಡುವ ಒಂದು ದೃಷ್ಟಿ ಇದ್ದರೆ ಈ ಪ್ರಲೋಭನೆಗಳನ್ನು ನಾವು ಮೆಟ್ಟಿ ನಿಲ್ಬೋದು. ಕೊನೆಗೆ ಕನ್ನಡದಲ್ಲಿ ಒಂದು ಕವಿತೆ ಇದೆ, ಪೂತಿ ನರಸಿಂಹಾಚಾರ್ಯರು ಇದನ್ನು ಗಾಂಧೀಜಿಯವರ ಬಗ್ಗೆ ಬರೆದದ್ದು. ಅವರು ಹೇಳ್ತಾರೆ, ಮೇಲೊಂದು ಗರುಡ ಹಾರುತ್ತಿದೆ, ಕೆಳಗದರ ನೆರಳು ಓಡುತ್ತಿದೆ. ಮೇಲೊಂದು ಗರುಡ ಹಾರುತ್ತಿದೆ, ಕೆಳಗದರ ನೆರಳು ಓಡುತ್ತಿದೆ. ಅದಕ್ಕೂ ಅದರಿಚ್ಛೆ ಹಾದಿ, ಇದಕ್ಕೂ ಹರಿದತ್ತ ಬೀದಿ. ಗಾಂಧೀಜಿಯವರು ದೇವರ ನೆರಳಾಗಿ ಬಾಳಿದ್ರು. ಯೇಸು ಕೂಡ ಹಾಗೆಯೇ ದೇವರ ನೆರಳಾಗಿ ಆತ ಬಾಳಿದ. ನಾವು ಕೂಡ ದೇವರ ನೆರಳಾಗಿ ಬಾಳಿದರೆ, ದೇವರ ಚಿತ್ತದಂತೆ ಬಾಳಿದರೆ, ಅವರ ಕನಸುಗಳನ್ನು ನಮ್ಮದಾಗಿಸಿದರೆ, ಎಂಥ ಕಷ್ಟ ಬಂದರೂ ಕೂಡ, ಕಷ್ಟ ಬಂದಾಗ ನಮಗೆ ನೋವಾಗುತ್ತೆ, ಬೇಸರ ಆಗುತ್ತೆ, ಆದರೆ ಆ ಮೆಟ್ಟಿ ನಿಲ್ಲುವ ಧೈರ್ಯ, ಸ್ಥೈರ್ಯ ನಮಗೆ ಬರುತ್ತೆ. ಮನುಷ್ಯ ಅಂದಮೇಲೆ ಕಷ್ಟಗಳಿವೆ, ಪ್ರಲೋಭನೆಗಳಿವೆ. ಅದನ್ನೇ ಒಬ್ಬರು ಹೇಳ್ತಾರೆ, ತಪ್ಪು ಮಾಡುವುದು ಸಹಜಕನು, ತಿದ್ದಿ ನಡೆಯೋನು ಮನುಜಕನು. ಅದು ಇನ್ನೊಬ್ರು ಹೇಳ್ತಾರೆ, ನಡೆವರೆಡಹದೆ ಕುಳಿತವರೆಡವರೇ. ನಾವು ಮನುಷ್ಯರು ನಡೆಯುವಾಗ, ಮನುಷ್ಯರಾದಾಗ ತಪ್ಪುಗಳು, ಈ ಪ್ರಲೋಭನೆಗಳು ಬರ್ತವೆ. ಈ ನಮ್ಮ ದೃಷ್ಟಿಯನ್ನು ಮೇಲಕ್ಕೆ ಹಚ್ಚಿದರೆ, ಆ ದೇವರನ್ನು ನೋಡಿ ಬದುಕಿದರೆ, ಯೇಸುವಿನಾಗೆ ಬಾಳಿದರೆ, ಯೇಸುವಿನಂತೆ ಆದರೆ ನಾವು ಕೂಡ ಈ ಪ್ರಲೋಭನೆಗಳನ್ನು ಮೆಟ್ಟಿ ಬದುಕಬಹುದು. ಆ ಭಾಗ್ಯ ನಮ್ಮದಾಗಲಿ ಅಂತ ಆ ಪರಮಾತ್ಮನಲ್ಲಿ ಬೇಡಿಕೊಳ್ಳೋಣ. ಪ್ರೀತಿಯ ತಂದೆಯೇ, ಬದುಕು ಜಟಕ ಬಂಡಿ ವಿಧಿ ಅದರ ಸಾಹೇಬ ಅಂತ ಹಿರಿಯರು ಹೇಳ್ತಾರೆ. ನಮ್ಮ ಬದುಕು ನಿನ್ನ ಕೈಯಲ್ಲಿದೆ. ನೀನು ನಮ್ಮನ್ನು ಸೃಷ್ಟಿಸಿ ಸದಾ ಪೋಷಿಸುತ್ತೀಯ. ದುರಾದೃಷ್ಟವಶಾತ್ ನಾವು ಹಲವಾರು ಆಸೆ ಆಮಿಷಗಳಿಗೆ ಒಳಗಾಗಿ ವಿಲವಿಲನೆ ಒದ್ದಾಡುತ್ತಿದ್ದೇವೆ. ಬಡ ಪಶುಗಳಂತೆ ಕೆಸರಿನಲ್ಲಿ ನರಳಾಡುತ್ತೇವೆ. ದೇವ ಬಾ, ನಮ್ಮನ್ನು ರಕ್ಷಿಸು. ನಿಮ್ಮಂತೆ ನಾವಾಗಲು ನಮ್ಮನ್ನು ಕರುಣಿಸು. ಇಂದು ನಾವು ದಾರಿ ತಪ್ಪಿದ ಯುವ ಜನತೆಗಾಗಿ ಪ್ರಾರ್ಥಿಸುತ್ತೇವೆ. ಅವರಿಗೆ ದಾರಿದೀಪವಾಗು. ನಾನಾ ರೋಗಗಳಿಂದ ನರಳುವ ವ್ಯಾಧಿಸರಿಗಾಗಿ ಕೂಡ ನಾವು ಪ್ರಾರ್ಥಿಸುತ್ತೇವೆ. ದೇವರೇ, ಅವರಿಗೆ ಬೇಕಾದ ಸಾಂತ್ವನವನ್ನು ನೀಡು. ವಯಸ್ಸಿನಿಂದ ತಮ್ಮ ಬದುಕಿನ ಸಂಧ್ಯಾಕಾಲದಲ್ಲಿರುವ ಹಲವಾರು ಹಿರಿಯರಿಗಾಗಿ ನಾವು ಪ್ರಾರ್ಥಿಸಿದ್ದೇವೆ. ಅವರಿಗೆ ಬೇಕಾದ ಸಾಂಗತ್ಯವನ್ನು ನೀಡು. ದೇವರೇ, ನಮಗೆ ಬೇಕಾದ ಆ ಶಾಂತಿಯನ್ನು, ಸಂತೋಷವನ್ನು ನೀಡಿ ನಮ್ಮನ್ನು
ನಿಮ್ಮಂತೆ ಮಾಡು. ಈ ನಮ್ಮ ಪ್ರಾರ್ಥನೆಯನ್ನು ಪ್ರಭು ಕ್ರಿಸ್ತರ ಮುಖಾಂತರ ಮಾಡುತ್ತೇವೆ, ಪಿತನ ಸುತನ ಮತ್ತು ಪವಿತ್ರಾತ್ಮ ನಾಮದಲ್ಲಿ, ಆಮೆನ್. ಸ್ಟಾನಿ ಡಿಸೋಜಾ ಎಸ್.ಜೆ. ನಿಮ್ಮ ಅರ್ಥಭರಿತ ಸಂದೇಶಕ್ಕೆ ಧನ್ಯವಾದಗಳು. ದೇವರು ಸದಾ ನಿಮ್ಮೊಂದಿಗಿರಲಿ ಎಂಬುದು ನಮ್ಮ ಪ್ರಾರ್ಥನೆ. ವಂದನೆಗಳು.